ನನ್ನ ಹೆಸರು ನಂಜೇಶ್ ಗೌಡ BC ಅಂತ ಹೇಳ್ಬಿಟ್ಟು. ನಾನು ಮೂಲತಃ ಬಂದು ಹಾಸನ ಡಿಸ್ಟಿಕ್ ಅವನು. ನಾನು ಬ್ಯಾಂಗ್ಳೂರಿಗೆ ಬಂದು ಅರೌಂಡ್ 7 ಮಂತ್ಸ್ ಆಯಿತು. ಸ್ಟಾರ್ಟಿಂಗ್ ಬಂದು ಕೋಚಿಂಗ್ ಎಲ್ಲನೂ ಕೂಡ ಸೇರಿಕೊಂಡು ಜಾಯ್ನ್ ಆಗಿದ್ದೆ. ನೆಕ್ಸ್ಟು ನನ್ನ ಫ್ರೆಂಡ್ಸ್ ಕಡೆಯಿಂದ ನಾನು ಶಾಂತಪ್ಪ ಸರ್ ಹತ್ರ ಬಂದ್ಬಿಟ್ಟು HIT ಕ್ಲಾಸಸ್ಗೆ ಸೇರಿಕೊಂಡೆ. ಇದಕ್ಕೂ ಮುಂಚೆ ನಾನು ಓದ್ತಾ ಇದ್ದೆ, ಎಲ್ಲ ಬುಕ್ಸು ಮತ್ತು ಕ್ಲಾಸಸ್ ಎಲ್ಲನೂ ಕೂಡ ಕೇಳ್ತಾ ಇದ್ದೆ. ಬಟ್ ನಾವು ಕ್ಲಾಸಸ್ನ ಕೇಳೋದು, ಬುಕ್ಸ್ನ ಓದೋದು ಎಲ್ಲನೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ನಮಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಮತ್ತು ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ, ಶಾಂತಪ್ಪ ಸರ್ ಕಡೆ ಬಂದಾಗ ನಿಮ್ಗೊಂದು ದೊಡ್ಡ ಹೊರೆ ತಪ್ಪುತ್ತೆ. ಏನಪ್ಪ ಅಂತಂದರೆ, ಅವರು ಏನು ಓದಬೇಕು ಅಂತ ಹೇಳೋದಕ್ಕಿಂತ ಏನು ಓದಬಾರ್ದು ಅನ್ನೋದನ್ನ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಇಡೀ ಇಂಡಿಯಾದಲ್ಲೇ ಫಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ಎಂಟೈರ್ ಇಂಡಿಯಾದಲ್ಲಿ ನಡೆಯುವಂಥ ಎಲ್ಲ ಕ್ವಶನ್ ಪೇಪರ್ಸ್ನು ಕೂಡ ನಮ್ಮ ಸರ್ರು ಡಿಕೋಡ್ ಮಾಡಿಬಿಟ್ಟು ಇದು HIT ಇದನ್ನು ಮಾಡಿ ಇದು 100% ಬಂದೇ ಬರುತ್ತೆ ಅಂತ ಶ್ಯೂರಿಟಿನ ನಮಗೆ ಕೊಡ್ತಾರೆ. ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ ಇರುತ್ತೆ, ಮತ್ತು ಕರೆಂಟ್ ಅಫೇರ್ಸ್ ಯಾವ ರೀತಿ ಸ್ಟ್ಯಾಟಿಕ್ಕಿಂದ ಲಿಂಕ್ ಆಗಿರುತ್ತೆ, ಪ್ರತಿಯೊಂದನ್ನು ಕೂಡ ಲಿಂಕ್ ಮಾಡಿ ನಮ್ಮ ಸರ್ರು ನಮ್ಗೆ ಹೇಳ್ತಾ ಬರ್ತಾರೆ. ಮತ್ತು ತಿಂಗಳ ಅರಿವು ಮ್ಯಾಗ್ಝಿನು ಕೂಡ ಯಾವ್ದು ಇಂಪಾರ್ಟೆಂಟು, ಯಾವುದನ್ನ ಒನ್ಲೈನ್ ಓದಬೇಕು, ಯಾವ್ದ್ರ ಬಗ್ಗೆ HIT ಮಾಡಬೇಕು ಅಂತ ಪ್ರತಿಯೊಬ್ಬರೂ ಕೂಡ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲಿವರೆಗೆ ತಂದು ನಮ್ಮನ್ನ ಕೂರಿಸಿದ್ದಾರೆ. ಇವತ್ತು ನಾನು ನಿಮಗೆ ಹೇಳ್ತೀನಿ, ನಾನು ಒಬ್ಬ ಸ್ಟೂಡೆಂಟು, ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರಿಗೆ ಬಂದು 6 ಮಂತ್ಸ್ ಆಗೈತೆ. ಒಂದೇ ₹1 ಕೂಡ ನಮ್ಮ ಮನೆಯವರಿಂದ ನಾನು ಡಿಪೆಂಡೆಂಟ್ ಆಗಿಲ್ಲ. ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಬಂದು 3 ದಿನ ನಾನು ರ್ಯಾಪಿಡೋ ಮತ್ತು ಇದು ಪಾರ್ಸಲ್ಗಳನ್ನ ರ್ಯಾಪಿಡೋದಲ್ಲಿ ಮತ್ತು ಪೋರ್ಟರಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಈ ಥರ ಎಲ್ಲನೂ ಮಾಡಿಕೊಂಡು 3 ದಿನ ಕೆಲಸ ಮಾಡಿ ಇನ್ನು 5 ದಿನ ವರ್ಕ್ ಮಾಡಿಕೊಂಡು ಓದ್ತಾ ಇದ್ದೀನಿ. ನಾನು ನಿಮಗೆ ಭರವಸೆ ಕೊಡ್ತೀನಿ, 1.5 ವರ್ಷ ನಮ್ಮ ಶಾಂತಪ್ಪ ಸರ್ ಹೇಳ್ದಂಗೆ ವರ್ಕ್ ಮಾಡ್ಬಿಟ್ಟು ನೋಡಿ. ಸ್ಟ್ಯಾಟಿಕ್ಕಿಂದ ನೀವು ಒಂದೇ ಒಂದು ಕ್ವಶನ್ನು ಕೂಡ ಮಿಸ್ ಮಾಡೋದಿಲ್ಲ. ನೀವೇನಾದ್ರೂ ಇಲ್ಲ ನಾವು ಕರೆಂಟ್ ಅಫೇರ್ಸ್ನೇ ಓದ್ತೀವಿ, ಚೇಂಜ್ ಆಗೋದನ್ನ ಅಂತ ಹೇಳ್ಕೊಂಡು ಸುಮ್ಮನೆ ಯಾರು ಅವನು ಓದ್ತಾನೆ ಬುಕ್ನ ನಾನು ಓದ್ತೀನಿ ಅಂತ ಅಂದ್ಕೊಂಡು ಓದ್ತಾ ಇದ್ರೆ ಇನ್ನು 5 ಅಲ್ಲ 10 ವರ್ಷ ಓದಿದ್ರು ಕೂಡ ನಿಮ್ಮದು ಪಾಸ್ ಆಗೋದಿಲ್ಲ. ಶಾಂತಪ್ಪ ಸರ್ ಹತ್ರ ಬನ್ನಿ, ಹೈಸ್ಕೂಲ್ ಥರ ಹೋಮ್ವರ್ಕ್ನ ಮಾಡಿರಿ, ನಮ್ಮ ಶಾಂತಪ್ಪ ಸರಿಗೆ ತೋರಿಸಿ. ಅವ್ರು ನಿಮಗೆ 1 to 1 ಕ್ವಶನ್ಸ್ನ ಕೇಳ್ತಾರೆ, ಅದಕ್ಕೆ ನೀವು ಆನ್ಸರ್ನ ಹೇಳಿ. ನಾನು ಹೇಳ್ತೀನಿ, ನೀವು ಪಿ ಸಿ ಅಂತ ಅನ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಯಾವುದನ್ನು ಕೂಡ ಕೆಲಸ ಕಡಿಮೆ ಅಲ್ಲ, ಎಲ್ಲ ಕೆಲಸನೂ ಕೂಡ ದೊಡ್ಡದೇನೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ರೀತಿ ನೀವು ನಿಮ್ಮ ಕೆಳಗಿನ ಮೈಂಡ್ ಸೆಟ್ ಇದೆ ನಿಮ್ದು. ಯಾವ ಥರಪ್ಪ ಅಂತಂದರೆ, ನಾನು ಇದೇ ಎಕ್ಸಾಮ್ ಓದ್ತೀನಿ, PSIಗೆ ಓದ್ತೀನಿ, PCಗೆ ಓದ್ತೀನಿ, ಆ ಥರ ಏನು ಇಟ್ಕೊಳಕ್ಕೆ ಹೋಗ್ಬೇಡಿ. ಸ್ಟ್ಯಾಟಿಕ್ ಅನ್ನೋದು ಎಲ್ಲಾನು ಕೂಡ ಒಂದೇ. ನೀವು ಒಂದ್ಸಲ ಕಂಪ್ಲೀಟ್ ಮಾಡ್ತು ಅಂತಂದರೆ UPSCನೂ ಕೂಡ ಪಾಸ್ ಮಾಡ್ಬೋದು. ನಮ್ಮ ಸರ್ರು ಒಂದು ಟ್ರೆಂಡ್ನ ಸೆಟ್ ಮಾಡಿದ್ದಾರೆ, ಕೆಳಗಡೆ ಎಕ್ಸಾಮ್ ಬೇಡ, ಮೇಲಿಂದ ನೋಡಿ ಕೆಳಗಡೆಯಿಂದ ಎಲ್ಲ ಎಕ್ಸಾಮ್ಸನ್ನು ಕಾಣ್ತವೆ ಅಂತ ಹೇಳ್ಬಿಟ್ಟು. ಹಂಗಾಗಿ UPSC ಸ್ಟ್ಯಾಂಡರ್ಡ್ಸಿಗೆ ಯಾವುದೇ ಕೋಚಿಂಗ್ ಇಲ್ದೇ HIT ಮೂಲಕ ನೀವೇನಾದ್ರೂ 1 ಇಲ್ಲ 2 ಅಟೆಂಪ್ಟಲ್ಲಿ ಏನಾದ್ರು ಕ್ರ್ಯಾಕ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಇಚ್ಛೆ ಇತ್ತು ಅಂತ ಅಂದರೆ, ವಿತ್ ವರ್ಕ್ ಮಾಡಿಕೊಂಡು ಕೂಡ ಮಾಡ್ತೀನಿ ಅಂತ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದಿತ್ತು ಅಂತ ಅಂದರೆ, UPSCನೂ ಕೂಡ ನಮ್ಮ ಶಾಂತಪ್ಪ ಸರ್ ಜೊತೆ ಸೇರಿಕೊಂಡು ನೀವು ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತೀನಿ. HIT ಕ್ಲಾಸಸ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ನಾನು ಭೀಮ್ಬೇಡ್ಕ ಕೇವು ಮತ್ತು ಅಲೆಕ್ಸಾಂಡರ್ ಕನ್ನಿಂಗಮ್ ಈ ಥರ ನೇಮ್ಗಳು ನಾವು ಕೇಳೇ ಇರೋದಿಲ್ಲ. ಭೀಮ್ಬೇಡ್ಕ ಕೇವು ಕೇಳಿರ್ತೀವಿ, ಬಟ್ ಇದ್ರ ಬಗ್ಗೆ ಎಷ್ಟು ಕ್ವಶನ್ಸ್ನ ಕೇಳಿದ್ದಾರೆ ಅನ್ನೋದು ನಮ್ಗೆ ಯಾರಿಗೂ ಕೂಡ ಅರಿವಿಗನೇ ಬಂದಿರೋದಿಲ್ಲ. ನಮ್ಮ ಸರ್ ಹೇಳಿದ್ರು ಭೀಮ್ಬೇಡ್ಕ ಕೇವ್ ಇಸ್ 100% ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಇದಕ್ಕೂ ಮುಂಚೆನೆ 4th, 3rd HIT ಬ್ಯಾಚಲ್ಲಿ ಪ್ರತಿಯೊಂದು ಬ್ಯಾಚಲ್ಲೂ ಕೂಡ ಹೇಳಿದ್ದಾರೆ. ಈಗ ರೀಸೆಂಟಾಗಿ ನಡೆದಂಥ 2025 EPS ಕ್ವಶನಲ್ಲಿ 105ನೇ ಕ್ವಶನ್, 106ನೇ ಕ್ವಶನ್ ಎರಡರಲ್ಲೂ ಕೂಡ ಭೀಮ್ಬೇಡ್ಕ ಕೇವ್ ಬಂದೈತೆ. ಅದು ಬಂದ ತಕ್ಷಣ ನೆಕ್ಸ್ಟ್ ಹೇಳ್ತಾರೆ ನಮ್ಮ ಸರ್, ಅಲೆಕ್ಸಾಂಡರ್ ಕನ್ನಿಂಗಮ್ನ ನೋಡ್ಕೊಳ್ಳಿ. ಈ ಥರ ನೇಮ್ಸ್ಗಳನ್ನ ನಾವು ಕೇಳೇ ಇರೋದಿಲ್ಲ. ಈ ಥರ ಎಲ್ಲ ನಿಮಗೆ 360 ಆ್ಯಂಗಲಲ್ಲಿ ಒಂದು ಕ್ವಶನ್ ಪೇಪರ್ನ ಯಾವ ಥರ ಡಿಕೋಡ್ ಮಾಡಬೇಕು, ಕ್ವಶನ್ ಪೇಪರ್ನ ಒಂದ್ಸಲ ಡಿಕೋಡ್ ಮಾಡಿ ನಮ್ಮ ಸರ್ ಹೇಳ್ದಂಗೆ ನಿಮಗೆ ಗೊತ್ತಿದ್ದಂಗೆ ನಿಮಗೆ ಒಂದು ಮನೋಬಲ ಬರುತ್ತೆ, ನಾನು ಕ್ರ್ಯಾಕ್ ಮಾಡ್ತೀನಿ ಯಾವುದೇ ಎಕ್ಸಾಮ್ ಆದ್ರೂ ಅಂತ. 1 ವರ್ಷ, 8-9 ತಿಂಗಳು ನೀವು ಬರಿತಾ ಎಲ್ಲ ಸಬ್ಜೆಕ್ಟು ನಿಮಗೆ ಗೊತ್ತಿಲ್ಲದೇ ಎಲ್ಲ ಸಬ್ಜೆಕ್ಟನ್ನು ಕೂಡ ಕವರ್ ಆಗಿ ಓದಾಗಿರುತ್ತೆ, ಓದಬೇಕಷ್ಟೆ. ಈಗ ಹೋಮ್ವರ್ಕ್ ಬಗ್ಗೆ ಮಾತಾಡೋಣ. ಇಲ್ಲಿ ಹೋಮ್ವರ್ಕ್ ಯಾವ ರೀತಿ ನಡೆಯುತ್ತಪ್ಪ ಅಂತ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದರೆ, ಅದನ್ನು ಕ್ಲಿಯರಾಗಿ ನೀವು ಫಸ್ಟ್ನೇ ದಿನ ಜಾಯ್ನ್ ಆದಾಗಲೇ ಸರ್ ಕ್ಲಾರಿಫೈ ಮಾಡ್ತಾರೆ. ಹಾಗೂ ಏನಾದ್ರು ಅರ್ಥ ಆಗಿಲ್ಲ ಅಂತಂದರೆ ನಾನೀಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಯಾವ ಥರಪ್ಪ ಅಂತಂದರೆ, ಈಗ ಸರ್ ಒಂದು ಸಬ್ಜೆಕ್ಟ್ನ ಮಾಡ್ತಾ ಇದ್ದಾರೆ. 7th ಬ್ಯಾಚಲ್ಲಿ ಈಗ ಪೊಲಿಟಿಕ್ಸ್ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಪೊಲಿಟಿಕ್ಸ್ ಸಬ್ಜೆಕ್ಟಲ್ಲಿ ಈಗ ಒಂದು ವಿಡಿಯೋದಲ್ಲಿ ಒಂದು 20-25 ನಿಮಿಷ ವಿಡಿಯೋ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಅಕಾಡೆಮಿಕ್ ಥರ ಇಲ್ಲ ಕೋಚಿಂಗ್ ಸೆಂಟರ್ ಥರ 2 ಅವರ್ 3 ಅವರ್ ಆ ಥರ ಕ್ಲಾಸಸ್ನ ಮಾಡಿದ್ರೆ 20-25 ನಿಮಿಷದಲ್ಲಿ 8-10 ಸಬ್ಜೆಕ್ಟ್ನ 8-10 ಟಾಪಿಕ್ನ ನಿಮಗೆ ಕವರ್ ಮಾಡಿಬಿಟ್ಟು ಕೊಡ್ತಾರೆ. ಅದ್ರ ಬಗ್ಗೆ ನೀವು ಹೋಮ್ವರ್ಕ್ ಮಾಡಬೇಕು. ಯಾವ ಥರ ಹೋಮ್ವರ್ಕ್ ಮಾಡೋದಪ್ಪ ಅಂತಂದರೆ, ಈಗ ಒಂದು ಕೊಟ್ಟಿದ್ದಾರೆ ಭೀಮ್ಬೇಡ್ಕ ಕೇವ್ ಅಂತ ಕೊಟ್ಟಿದ್ದಾರೆ. ಭೀಮ್ಬೇಡ್ಕ ಕೇವ್ ಅಂತಂದ್ರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಬೇಕು ಅಂತಂದರೆ ಒಂದ್ಸಲ ಹೋಗ್ಬಿಟ್ಟು ChatGPT ಹಾಕಿ ಭೀಮ್ಬೇಡ್ಕ ಕೇವ್ ಅಂತ. ಭೀಮ್ಬೇಡ್ಕ ಕೇವ್ ಯಾವ ಥರ ಇತ್ತು, ಯಾವ ಡಿಸ್ಟಿಕಲ್ಲಿ ಇದೆ, ಅದನ್ನ ಯಾರು ಯಾವಾಲ್ವ್ ಮಾಡಿದ್ರು, ಅದು ಯಾವ ಥರ ಕಂಡುಹಿಡಿದ್ರು, ಅದು ಪ್ಯಾಲಿಯೋಲಿಥಿಕ್ಕಿಂದ ಎಲ್ಲಿವರೆಗಿದೆ, ಅಲ್ಲಿ ಯಾವ ಥರ ಪೇಂಟಿಂಗ್ಸ್ ಕಂಡು ಬರ್ತವೆ, ಯಾವ್ಯಾವ ಕಲರ್ಸ್ ಇದಾವೆ ಅಂತ ಎಲ್ಲ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ PYQsನ ಅನಾಲಿಸಿಸ್ ಮಾಡ್ತಾ ಹೋಗೋದು. PYQsನ
ಈ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆ ಥರ ಬರ್ಕೊಳಕ್ಕೆ ಹೋಗ್ಬಾರ್ದು. PYQs ಇಂದಾನೆ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗೆ ಮಾಡಿದ್ರೆ ನೆಕ್ಸ್ಟ್ ಮಾಡಾದ್ಮೇಲೆ ನಿಮ್ಮ ಸರ್ಗೆ PDF ಮಾಡಿದ್ರೆ ಸರ್ ಟೀಮ್ ಕಡೆಯಿಂದ, ಇಲ್ಲ ಅಂತಂದ್ರೆ ನೀವು ಇಲ್ಲೇ ಏನಾದ್ರು ಬೆಂಗಳೂರು ಲೋಕಲ್ ಆಗಿತ್ತು ಅಂತಂದ್ರೆ ಸರ್ನ ಬಂದ್ಬಿಟ್ಟು ಮೀಟ್ ಮಾಡ್ಬೋದು. ಸರ್ 1-to-1 ಕ್ವಶನ್ನ ಕೇಳ್ತಾರೆ, ನೀವು ಆನ್ಸರ್ ಹೇಳೋದಷ್ಟೇ. ಸರ್ ಯಾವುದೇ ರೀತಿಯಾದ ಸಾಫ್ಟ್ ಕಾಪೀಸು, ಇಲ್ಲ ನಾನು ಜೆರಾಕ್ಸ್ ತಗೊಂಡ್ಬಿಡ್ತೀನಿ, ಇಲ್ಲ ಯಾವುದೋ ಒಂದು ಬುಕ್ನ ತಗೊಂಡ್ಬಿಟ್ಟು ಅದನ್ನು ಜೆರಾಕ್ಸ್ ಮಾಡ್ಕೊಂಡು ಓದ್ತೀನಿ, ಅದನ್ನೇ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಯಾಕೆ ಅಂತ ಅಂದರೆ ನಾವು ಬರ್ದಿರೋ ನೋಟ್ಸು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಬರೆದಾಗ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದು ಸರ್ ಕಾನ್ಸೆಪ್ಟು. ಯಾಕಪ್ಪ ಅಂತಂದರೆ ನೀವು ಹೈಸ್ಕೂಲ್ ಟೈಮಲ್ಲಿ ಅಬ್ಸರ್ವ್ ಮಾಡಿ, ನಾವು ಹೈಸ್ಕೂಲಲ್ಲೆಲ್ಲ ಇದ್ದಾಗ ಈ ರೀತಿ ಫೋನ್ ವ್ಯವಸ್ಥೆ ಎಲ್ಲನೂ ಕೂಡ ಇರಲಿಲ್ಲ. ಆಗ ನಾವು ಕೈಯಲ್ಲೇ ಬರೀತಿದ್ದೋ, ಆಗ ಚೆನ್ನಾಗಿ ಆನ್ಸರ್ ಬರ್ತಾಯಿತ್ತು. ನಾವು PUC ಬರ್ತಾ, ಡಿಗ್ರಿಗೆ ಬರ್ತಾ ಏನಕ್ಕೆ ಮಂಕಾಗ್ತಾ ಬಂದು ಅಂತಂದರೆ ಜೆರಾಕ್ಸ್ ನೋಡೋದು, PDF ತಗೊಳ್ಳೋದು, ಆ PDF ಅಲ್ಲಿ ಸ್ಕ್ರಾಲ್ ಮಾಡೋದು, ಈ ಥರ ಎಲ್ಲ ನಮ್ಮ ಸರಿಗೆ ಇಷ್ಟ ಆಗೋದಿಲ್ಲ. ಇದು ಪ್ಯೂರ್ಲಿ ಬೇಸ್ಡ್ ಆನ್ ಹೈಸ್ಕೂಲ್, ಇಲ್ಲ ಅಂತಂದ್ರೆ ಪ್ರೈಮರಿ ಅಂತಾನೆ ಅನ್ಕೊಳ್ಳಿ, ಬೇಜಾರಿಲ್ಲ. ಬೇಕಿದ್ರೆ ನೀವು ಬಂದ್ಬಿಟ್ಟು ಸರ್ ಹತ್ರ ಬೇಕಿದ್ರು ತೋರಿಸಿ, ಇಲ್ಲಿ ಏನಾದ್ರು ನಿಯರೆಸ್ಟ್ ಇದ್ರಿ ಬೆಂಗಳೂರಲ್ಲಿ ಅಂತಂದ್ರೆ ಸರ್ ಆರಾಮಾಗಿ ಕೂತ್ಕೊಳ್ತಾರೆ. ನೀನು ಏನು ತಪ್ಪು ಮಾಡ್ತಿದ್ಯಾ, ಏನು ಸರಿ ಮಾಡ್ತಿದ್ಯಾ, ಯಾವ್ದನ್ನ ಜಾಸ್ತಿ ಬರೀಬೇಕು, ಯಾವ್ದನ್ನ ಜಾಸ್ತಿ ಬರೀಬಾರ್ದು ಅಂತ ಹೇಳಿ 100% ನಿಮ್ಗೆ ಕಾನ್ಫಿಡೆನ್ಸ್ನ ತುಂಬ್ತಾರೆ. ಇಲ್ಲೇ ಇತ್ತು ಅಂತಂದ್ರೆ ನೀವು ಬಂದ್ಬಿಟ್ಟು ಸರ್ ಹತ್ರ ತೋರಿಸಿ 1-to-1 ಕ್ವಶನ್ ಆಸ್ಕ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಸರ್ ಟೀಮಿಗೆ ನೀವು ಬರ್ದಿರೋದು ಹ್ಯಾಂಡ್ ರಿಟರ್ನ್ ಅಲ್ಲಿ ಬರ್ದಿರೋಂಥ ನೋಟ್ಸ್ನ PDF ಮಾಡಿ ಅದನ್ನು ಸರ್ ಟೆಲಿಗ್ರಾಮ್ ಗ್ರೂಪಿಗೆ ಅವ್ರು ಪರ್ಸ್ನಲ್ ಆಗಿ ಕಳಿಸ್ತು ಅಂತಂದರೆ ಅವ್ರ ಟೀಮಿಂದ, ಇಲ್ಲ ಅಂತಂದರೆ ಹೆವಿ ಜಾಸ್ತಿ ಡೌಟ್ ಇತ್ತು ಅಂತಂದರೆ ಸರ್ರೇನೆ ಫೋನಲ್ಲಿ ನಿಮಗೆ ಕ್ಲಾರಿಫಿಕೇಶನ್ನ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ಸಾಫ್ಟ್ ಕಾಪಿ ವರ್ಕ್ ಆಗೋದಿಲ್ಲ. ಪ್ಯೂರ್ಲಿ ಪ್ರೈಮರಿ ಆರ್ ಹೈಸ್ಕೂಲ್ ಬೇಸ್ಡ್ ಟೀಚಿಂಗ್ ನಮ್ಮ ಸರ್. ಹೋಮ್ವರ್ಕ್ನ ಬರ್ದಿದ್ರಿಂದ ನನಗೇನಾಯ್ತಪ್ಪ ಅಂತಂದರೆ, ಈಗ ಹೋಮ್ವರ್ಕು ಒಂದೊಂದು ಸಬ್ಜೆಕ್ಟಿಗೆ, ಈಗ ಎಕನಾಮಿಕ್ಸಲ್ಲಿ 18 ವಿಡಿಯೋ ಮಾಡಿದ್ದಾರೆ. ಈಗ ನಾನು ಆಲ್ರೆಡಿ 8 ವಿಡಿಯೋನ ಮುಗಿಸಿದ್ದೀನಿ. ಇನ್ನು 8 ವಿಡಿಯೋ ಮುಗೀತು ಅಂತಂದರೆ ನಂದು ಎಂಟೈರ್ ಎಕನಾಮಿಕ್ಸ್ ಸ್ಟ್ಯಾಟಿಕ್ಸ್ ಪಾರ್ಟ್ಸು ಖತಮ್ ಆಗ್ದಂಗೆ. ಅದನ್ನು ಮುಗೀತು ಅಂತಂದರೆ ನನಗೆ ಆರಾಮಾಗಿ ನೆಮ್ಮದಿ ಇರುತ್ತೆ. ಸರ್ ಕೊಟ್ಟರೆ ಒಂದು 200 ಪೇಜ್ ಇಲ್ಲ ಒಂದು 300 ಪೇಜ್ ಬುಕ್ಕಲ್ಲಿ ಒಂದು ಆರಾಮಾಗಿ ಒಂದು ಸಬ್ಜೆಕ್ಟು ಮುಗೀತು. ಅದನ್ನೊಂದು ಮಲ್ಟಿಪಲ್ ರಿವಿಷನ್ ಮಾಡ್ತು ಅಂತಂದರೆ ನನಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅದಾದಮೇಲೆ ಬೇರೆ ಬೇರೆ ರಾಜ್ಯದ ಕ್ವಶನ್ ಪೇಪರ್ಸ್ಗಳನ್ನ ನಮ್ಗೆ ಹಾಕಿ ಡಿಕೋಡ್ ಮಾಡೋದಕ್ಕೆ ಹೇಳ್ತಾರೆ. ಅದನ್ನು ಮಾಡ್ತಾ ಹೋದಾಗಂತೂ ಅದು ಯುನೀಕ್ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಹಿಸ್ಟ್ರಿ ಒಂದು ಟಾಪಿಕ್ ಹೇಳಿರ್ತಾರೆ, ಅದಾದಮೇಲೆ ಎಕನಾಮಿಕ್ಸ್ ಹೇಳಿರ್ತಾರೆ, ಜಿಯೋಗ್ರಫಿ ಹೇಳಿರ್ತಾರೆ, ಇನ್ನು ವಿವಿಧ ರೀತಿ ಎಲ್ಲ ಟಾಪಿಕ್ಸ್, ಒಂದು ಸೈನ್ಸ್ ಆ್ಯಂಡ್ ಟೆಕ್ ಪ್ರತಿಯೊಂದನ್ನು HYT ಹೇಳಿರ್ತಾರೆ. ಅದನ್ನು ಬಿಡಿಸ್ತಾ ಹೋದಂಗೆ ನೀವು ಒಂದು 10-20-30 ಕ್ವಶನ್ ಪೇಪರ್ನ ಬಿಡಿಸ್ತು ಅಂತಂದರೆ ಅಲ್ಲಿ ಹೆಚ್ಚು ಕಡಿಮೆ ನಿಮ್ಮದು ಬೇರೆ ಹಿಸ್ಟ್ರಿ ಎಲ್ಲ ಸುಮಾರು ಅಲ್ಲೇನೆ ಕವರ್ ಆಗಿ ಹೋಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಸರ್ ಯಾವಾಗ ಆ ಪಾರ್ಟಿಗೆ ಬರ್ತಾರೆ, ಇಲ್ಲ ಹಿಸ್ಟ್ರಿ, ಈಗ ಪೊಲಿಟಿ ಆದಮೇಲೆ ನೆಕ್ಸ್ಟ್ ಹಿಸ್ಟ್ರಿಗೆ ಬರ್ತಾರೆ. ಹಿಸ್ಟ್ರಿ ಬಂದಾಗ ನೀವು ಕ್ವಶನ್ ಪೇಪರ್ ನೀಟಾಗಿ ಡಿಕೋಡ್ ಮಾಡ್ಕೊಂಡಿದ್ರಿ ಅಂತಂದರೆ ಅಲ್ಲಿ ಕೆಲವೊಂದು ಟಾಪಿಕ್ ನಿಮಗೆ ಕಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನಿಮಗೆ ಗೊತ್ತಿದ್ದಾನೆ ಒಳಗಡೆನೆ ಒಂದು ಮೋಟಿವೇಶನ್ ಬರುತ್ತೆ, ಇಲ್ಲ ನಾನು ಆಫೀಸರ್ ಆಗ್ಬೋದು ಇದೇ ರೀತಿ ಮಾಡ್ತಾ ಹೋಯ್ತು ಅಂತಂದರೆ.